ಜಗನ್ಮಾತೆ ಪರಮೇಶ್ವರಿ ವಾಸವಿ ರೂಪದಲ್ಲಿ ಪೆನುಗೊಂಡದಲ್ಲಿ ನೆಲೆಸಿ ಧರ್ಮ ರಕ್ಷಣೆಗಾಗಿ ನಮ್ಮನ್ನು ಕಾಪಾಡುತ್ತಿದ್ದಾಳೆ. ಹಾಗೆ ಶ್ರೀನಿವಾಸಪುರದಲ್ಲೂ ವಾಸವಿ ಮಾತೆ ನೆಲೆಸಿದ್ದಾಳೆ. ಆರ್ಯವೈಶ್ಯ ಮಹಾಮಂಡಳಿ ಒಂದು ಆಶ್ರಯದಲ್ಲಿ ಯುವಶಕ್ತಿ ಒಂದು ಆಲೋಚನೆಯಲ್ಲಿ ವಾಸವಿ ಮಾತೆಯನ್ನು ಊರೂರಿಗೂ ಕರೆದುಕೊಂಡು ಹೋಗಿ ಅಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಿಸಿ ಅಲ್ಲಿರ್ತಕ್ಕಂತಹ ಆರ್ಯವೈಶ್ಯ ಕುಲದವರಿಗೆ ಮನಸ್ಥೈರ್ಯ, ಪ್ರೀತಿ, ವಿಶ್ವಾಸ ಮೂಡಿಸಬೇಕೆಂದು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈಗ ನಾವು ಗೋನ್ಪಲ್ಲಿ ಗ್ರಾಮಕ್ಕೆ ಆಗಮಿಸಿದ್ದೀರಿ. ನಮ್ಮನ್ನು ಬರಮಾಡಿಕೊಳ್ತಿದ್ದಾರೆ ಆ ಒಂದು ಹಳ್ಳಿಯ ಗ್ರಾಮದಲ್ಲಿ ಇರ್ತಕ್ಕಂತಹ ಆರ್ಯವೈಶ್ಯ ಕುಲದವರು. ವಾದ್ಯಗೋಷ್ಠಿಯೊಂದಿಗೆ ನಮ್ಮನ್ನು ಅದ್ಧೂರಿಯಾಗಿ ಸ್ವಾಗತವನ್ನು ಮಾಡ್ತಾ ಇರ್ತಕ್ಕಂಥ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. वासवांबा जय 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 कन्याकांबा ಸರಿ ಗೊತ್ತಲ್ಲ ದ್ವಿಶ್ವಾಚಿ ಭದ್ರಃ ಸುಮನಸ್ಯ ಮಾನ ತ್ವಯಾ ಜುಷ್ಟಾನುದಮಾನ ದುರುಕ್ತಾನ್ ಬೃಹದ್ವದೇಮ ವಿದತೆ ಸುವೀರಾ ತ್ವಯಾ ಜುಷ್ಟ ಋಷಿರ್ಭವತಿ ದೇವಿ ತ್ವಯಾ ಬ್ರಹ್ಮ ಗತಶ್ರೀರುತತ್ವಯಾ ತ್ವಯಾ ಜುಷ್ಟಶ್ಚಿತ್ರಂ ವಿಂದತೆ ವಸುಸಾನೋ ಜುಷಸ್ವದ್ರವಿಣೋ ನ ಮೇದೆ ಮೇದಾಂ ಮಮಿಂಗ್ಲೋ ವದಾತು ಮೇದಾಂ ದೇವಿ ಸರಸ್ವತಿ ಮೇದಾಂ ಮೇ ಅಶ್ವಿನಾ ಉಭಾವಾ ದತ್ತ ಪುಷ್ಕರಸ್ರಜ ಅಪ್ಸರಾಸು ಚ ಯಾ ಮೇಧಾ ಗಂಧರ್ವೇಷು ಚ ಯನ್ಮನಃ ದೈವೀಂ ಮೇಧಾ ಸರಸ್ವತಿ ಸಾಮಾಂ ಮೇಧಾ. ವಾಸವಿ ಮಾತೆಯನ್ನು ಪ್ರಾರ್ಥಿಸ್ತಾ ಈ ಊರಿನ ಆರ್ಯವೈಶ್ಯ ಮಂಡಳಿಯವರು ಏನು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ನೆರವೇರಿಸಬೇಕು ಆಗಬೇಕು ಅಂತ ನೀವು ಬೇಡ್ಕೊಂಡು ಶುರು ಮಾಡಿದ್ದೀರೋ ಆ ಎಲ್ಲನೂ ನೆರವೇರಲಿ ಅಂತೇಳಿ ನಮ್ಮ ವಾಸವಿ ಮಾತೆಯನ್ನು ಬೇಡ್ಕೊಳ್ತಾ ಇದ್ದೀವಿ. ಒಗ್ಗಟ್ಟಿನಿಂದ ಎಲ್ಲ ರೀತಿಯ ಒಗ್ಗಟ್ಟಿನಿಂದ ತಾವು ನೆರವೇರಿಸ್ಕೊಂಡು ಅಭಿವೃದ್ಧಿ ಆಗೋದಕ್ಕೆ ಸಹಕಾರ ಕೊಡಬೇಕು ಅಂತ ತಮ್ಮಲ್ಲಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ದೇಶಗಳಿಗೆ ಹೋಗಿ ಅಲ್ಲೋಗಿ ಕೆಲವೊಂದು ಇದಾಗ್ತಾ ಇರೋದ್ರಿಂದ ನಮ್ಮ ಜನನೇ ಕಾಣಿಸಲ್ಲ, ಹಂಗಾಗ್ಬಿಡ್ತಾ ಇದೆ. ವಯಸ್ಸರು ಅಂದರೆ ಮತ್ತೆ ಹುಡುಕ್ಲಾಡ್ಬೇಕು. ಈಗ ಏನೋ ನೋಡ್ತಾ ಇದ್ದೀವಿ, ಆಮೇಲೆ ಹುಡುಕ್ಲಾಡ್ಬೇಕು. ಆ ಪರಿಸ್ಥಿತಿಗೆ ಬಂದ್ಬಿಡುತ್ತೆ ಅಂದ್ಬಿಟ್ಟು ನಮ್ಮ ಹುಡುಗರು ಎಲ್ಲ ಕಡೆಯೂ ಮಾಡ್ತಾ ಇದ್ದಾರೆ. ಆದರೆ ಇವ್ರಿಗೊಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದಾರೆ, ಇದನ್ನು ಎಲ್ಲರಿಗೂ ಹೇಳಬೇಕು, ಮಾಡಬೇಕು, ತಿಳಿಸ್ಬೇಕು. ಸನಾತನ ಧರ್ಮದ ಕಂಟಿನ್ಯೂಷನ್ನು ನಾವು ಯಾವ ರೀತಿ ಬಿಡ್ದಿರ ಹೋಗಬೇಕು ಅನ್ನೋದನ್ನು ಪ್ರಾರ್ಥಿಸ್ತಾ ಇದ್ದೀವಿ. ಆದರೆ ತಂದೆ ತಾಯಿನ ಯಾರು ಮರೀದಿರ ಅಂತ ಭಾವನೆಯನ್ನು ಇಟ್ಕೊಂಡು ತಂದೆ ತಾಯಿ ಕಷ್ಟ ಸುಖಗಳಲ್ಲಿ ಭಾಗವಹಿಸಬೇಕು ಅನ್ನೋದನ್ನು ಅಕ್ಕ ಪಕ್ಕ ಅವರೆಲ್ಲರೂ ಸಹಕಾರ ಮಾಡಿ ಅವ್ರಿಗೆ ಮನವೊಲಿಸ್ಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ. ಯಾಕೆಂದರೆ ಕೆಲವರೆಲ್ಲ ಹೋಗಿದ್ದಾರೆ, ಕೆಲವರು ಮರ್ತೋಗ್ಬಿಡ್ತಾರೆ, ಕೆಲವು ಊರು ಮರ್ತೋಗ್ತಾರೆ, ಕೆಲವರು ತಂದೆ ತಾಯಿನ ಮರ್ತೋಗ್ತಾರೆ. ಏನೋ ಒಂದು ಸಮಸ್ಯೆಗಳಿದ್ದೇ ಇರುತ್ತೆ. ಸಮಸ್ಯೆ ಇಲ್ದಿರ ಇರೋ ಸಂಸಾರ ಇರೋದೇ ಇಲ್ಲ, ಸಾಧ್ಯವೇ ಇಲ್ಲ. ಎಲ್ಲ ಸಮಸ್ಯೆಗಳಿದ್ರೂ ನಾವೇ ಅದನ್ನು
ಒಬ್ರಿಗೊಬ್ರು ಹೇಳ್ಕೊಂಡು ಸಹಕರಿಸ್ಕೊಂಡು ಊರಿನ ವಾತಾವರಣ ಸೃಷ್ಟಿ ಮಾಡಿಕೊಂಡು ಹೋಗಬೇಕು ಅಂತ ನಮ್ಮ ಇವರ ಕಾನ್ಸೆಪ್ಟ್ ಇದು ಎಲ್ಲರಿಗೂ. ಹಾಗೂ ಪ್ರತಿ ವಾರ ಪ್ರತಿನಿತ್ಯ ನಿಮಗೆ ದೇವರು ಅನುಕೂಲ ಕೊಟ್ಟಿದ್ರೆ ಒಂದು ಕಡೆ ನೀವು ಸೇರಿ ದೇವ್ರದ್ದು ಏನು ಬೇಕೋ ತಿಳ್ಕೊಂಡು ಮಾಡ್ಬೋದು ಅಂತ ಕೂಡ ಇದೆ. ಆದರೆ ಸಾಧ್ಯವೇ ಆಗದಿದ್ದ ಮಕ್ಕಳೇ ವಿತಿನ್ ಒಂದು ದಿವಸ ಶುಕ್ರವಾರನೋ ಯಾವುದೋ ಒಂದು ಮೂಲ ದಿವಸನ ಪ್ರತಿದಿನ ಸೇರಿ ಮಾಡ್ಕೊಳ್ತಾ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಅಂತ ತಿಳಿಸ್ತಾ ಇದ್ದೀವಿ. ನಮ್ಮೂರಿಗೆ ಶ್ರೀನಿವಾಸಪುರಕ್ಕೆ ಈ ಸರಿ ವಾಸವಿ ಜಯಂತಿಗೆ ತಾವೆಲ್ಲ ಎಲ್ಲರೂ ಒಟ್ಟಾಗಿ ಭೇಟಿ ನೀಡಬೇಕು ಅಂತ ನಿಮ್ಮೆಲ್ಲರ ಪರವಾಗಿ ನಿಮ್ಮೂರಿನ ಅಧ್ಯಕ್ಷರಿಗೆ ನಾನು ಆಹ್ವಾನ ಪತ್ರಗಳನ್ನು ಕೊಡ್ತಾ ಇದ್ದೀನಿ. ತಾವೇ ಇದನ್ನ ಎಲ್ರಿಗೂ ಸೇರಿದೆ ಅಂತ ಭಾವಿಸ್ಕೊಳ್ಳಿ. ಅದಕ್ಕೋಸ್ಕರ ನನಗೆ ಕೊಡಲಿಲ್ಲ ಅಂತ ಅನ್ಕೋಬೇಡಿ. ಈಗ ಅಡ್ಡಗಲ್ ಗ್ರಾಮಕ್ಕೆ ಆಗಮಿಸಿದ್ದೀವಿ. ಅಡ್ಡಗಲ್ ಗ್ರಾಮದಲ್ಲಿರುವ ಆರ್ಯವೈಶ್ಯ ಕುಲದವರು ಆ ವಾಸವಿ ಮಾತೆಯನ್ನು ಬರಮಾಡ್ಕೊಳ್ತಿದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮ ಮುಂದುವರಿತಾ ಬರ್ತೀವಿ. ಈಗ ನಾವು ರಾಯಲ್ಪಾಡು ವಾಸವಿ ಆಲಯದಲ್ಲಿದ್ದೀವಿ. ಆ ವಾಸವಿ ಮಾತೆಯ ಪುತ್ರರು ಎಲ್ಲರೂ ಆ ವಾಸವಿ ಮಾತೆಯನ್ನು ಬರಮಾಡ್ಕೊಳ್ಳುವಂತಹ ದೃಶ್ಯವನ್ನು ನಾನು ತೋರಿಸ್ತಾ ಇದ್ದೀನಿ. ಪೂಜೆ ಮಾಡಿ ಆ ತಾಯಿಗೆ ಆರತಿಯನ್ನು ಬೆಳಗಿಸಿ ಮಾಡೋಣ. ಮಂತ್ರಪುಷ್ಪ. ಓಂ ಯೋಪಾಂ ಪುಷ್ಪಂ ವೇದ ಓಂ ಯೋಪಾಂ ಪುಷ್ಪಂ ವೇದ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ ಚಂದ್ರಮಾ ವಾಪಾಂ ಪುಷ್ಪಂ पुष्पवान् प्रजावान् पशुमान् भवति य एवं वेद योपामायतनं वेद आयतनवान् भवति अपो वै चन्द्रमस आयतनम् आयतनवान् भवति य एवं वेद योपामायतनं वेद आयतनवान् भवति. ರಾಯಲ್ಪಾಡು ಗ್ರಾಮಸ್ಥರು ಅದ್ದೂರಿಯಾಗಿ ಅಮ್ಮನವನ್ನ ಬರಮಾಡ್ಕೊಂಡ್ರಿ. ಅದಕ್ಕೆ ನಮ್ಮೆಲ್ಲರ ಪರವದಿಂದ ಧನ್ಯವಾದಗಳನ್ನ ತಿಳಿಸ್ತಾರೆ. 26ನೇ ತಾರೀಕು ಸಂಜೆ ಮಧ್ಯಾಹ್ನ ಎಲ್ಲ ಊಟದ ವ್ಯವಸ್ಥೆ ಇದೆ, ರಾತ್ರಿ ಊಟದ ವ್ಯವಸ್ಥೆ ಇರುತ್ತೆ. ತಾವೆಲ್ಲ ಬಂದು ನಿಮ್ಮೂರಲ್ಲಿ ಇರುತ್ತೆ, ಆದರೆ ಮಾಡ್ಕೊಂಡಾದರೂ ಬರ್ಬೋದು, ಬನ್ನಿ ಅಂತೇಳಿ ನಮ್ಮ ಒಂದು ಕರೆಯೋಲೆ ಎಲ್ಲ ಊರಿಗೆ ಗ್ರಾಮಸ್ಥರಿಗೆ. ಈಗ ನಾವು ಲಕ್ಷ್ಮೀಪುರಕ್ಕೆ ಆಗಮಿಸಿದ್ದೀವಿ. ಲಕ್ಷ್ಮೀಪುರದಲ್ಲಿರುವ ಆರ್ಯವೈಶ್ಯ ಕುಲದವರು ಈ ವಾಸವಿ ಮಾತೆಯನ್ನು ಅದ್ಧೂರಿಯಾಗಿ ಬರಮಾಡ್ಕೊಳ್ತಿರ್ತಕ್ಕಂಥ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಮುಂದೆ మల్లె పూలలో వచ్చింది వాసవమ్మ వచ్చింది మల్లె పూలలో వచ్చింది వాసవమ్మ వచ్చింది మల్లె పూలలో వచ్చింది వాసవమ్మ వచ్చింది జై జై వాసవి జై జై కన్యకాంబ జై జై కన్యక జై జై వాసవి జై జై ವಾಸವಮ್ಮ ಜೈ ಜೈ. ಲಕ್ಷ್ಮೀಪುರದಲ್ಲಿ ಇರುವ ಆ ವಾಸವಿ ಮಾತೆಯ ಸ್ವರೂಪವನ್ನು ನಾನು ತೋರಿಸ್ತಾ ಇದ್ದೀನಿ. ದರ್ಶನವನ್ನು ಪಡೆಯೋಣ. ಬಾಲಾಜಿಯವರ ಕೋರಿಕೆ ಮೇರೆಗೆ ನಿಮ್ಮೂರಲ್ಲಿ ರುದ್ರ ಹೇಳಲೇಬೇಕು ನಮ್ಮೂರಲ್ಲಿ ಅನ್ನೋದಕ್ಕೆ ಇವತ್ತು ರುದ್ರ ಪಠಣೆಯನ್ನು ಮಾಡ್ತಾ ಇದ್ದೀವಿ. ಓಂ ನಮೋ ಭಗವತೆ ರುದ್ರಾಯ ಓಂ ನಮೋ ಭಗವತೆ ರುದ್ರಾಯ ನಮಸ್ತೆ ರುದ್ರಮನ್ಯವ ಉತೋತೈಷವೇ ನಮಃ ನಮಸ್ತೆ ಅಸ್ತು ಧನ್ವನೆ ಬಾಹುಭ್ಯಾಮುತತೆ ನಮಃ ಯಾತ ಇಷು ಶಿವತಮಾ ಶಿವಂ ಬಭೂವತೆ ತನೋಃ ಶಿವಾಶರವ್ಯಾಯ ತವತಯಾನೋ ರುದ್ರ ಮೃಡಯ ಯಾತೆ ರುದ್ರ ಶಿವಾ ತನೋರ ಘೋರ ಪಾಪಕಾಶಿನಿ ತಯಾನಸ್ತನು ವಾಶಂತ ಮಯಾ ಗಿರಿಶಂತಾಭಿಚಾಕಚಿ ಯಾಮಿಷುಂ ಗಿರಿಶಂತ ಹಸ್ತೆ ಬಿಭರ್ಷಸ್ತವೆ
शिवां गिरित्रतां कुरु माहिगंसि पुरुषं जगत् शिवेन वचसा त्वा गिरिशाच्चा वदामसि ಆಹ್ವಾನ ನೀಡ್ತಾ ಇದ್ದೀರಿ. ದಯವಿಟ್ಟು 4 ಗಂಟೆಗೆ ಅಲ್ಲಿ ಹೆಲಿಕಾಪ್ಟರ್ ಇದೆಲ್ಲ ಹಾಕಿ ಮಾಡಿಸ್ತಾ ಇದ್ದಾರೆ. ಫ್ಲೋರ್ ಇದೆಲ್ಲ ಹಾಕೋದಕ್ಕೆ ಫ್ಲೋರ್ ಡ್ರಾಪಿಂಗ್. ತಾವೆಲ್ಲರೂ ಅಂದು 24ನೇ ತಾರೀಕು ನೀವು ಈ ಕಾರ್ಯಕ್ರಮ ಮುಗಿಸ್ಕೊಂಡಾದ್ರು ಅಲ್ಲಿ ಬಂದು ಎಲ್ಲ ನೋಡಿಕೊಂಡು ಹರಿ ಓಂ ಓಂ ಭದ್ರಂ ಕರ್ಣೇ ವಿಷ್ಣುಯಾಮ ದೇವಾಃ ಓಂ ಭದ್ರಂ ಕರ್ಣೇ ವಿಷ್ಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಃ ಸ್ತುಷ್ಟ್ವಾಗಂ ಸಸ್ತನೂಭಿಃ व्यशेम देवहितं यदायुः स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु ಓಂ ಶಾಂತಿ ಶಾಂತಿ ಶಾಂತಿ. ಈಗ ನಾವು ಮುತುಕಪಲ್ಲಿ ಗ್ರಾಮಕ್ಕೆ ಆಗಮಿಸಿದ್ವಿ. ಮುತುಕಪಲ್ಲಿ ಗ್ರಾಮಕ್ಕೆ ಸಂಬಂಧಿಸಿದ ಆರ್ಯವೈಶ್ಯ ಕುಲದವರು ಈ ಜಗನ್ಮಾತೆ ವಾಸವಿ ಮಾತೆಯನ್ನು ಬರಮಾಡಿಕೊಂಡು ತಮ್ಮ ಆಲಯದಲ್ಲಿ ಕರೆದುಕೊಂಡು ಹೋಗುತ್ತಿರುವಂತಹ ಒಂದು ಸನ್ನಿವೇಶವನ್ನು ನಾವು ನೋಡ್ತಾ ಇದ್ದೀವಿ. ಊರವ್ರಿಗೆಲ್ಲ ಸೇರಿ ಕೊಟ್ಟಿದ್ದೀನಿ. ಒಂದು ಕಮ್ಮಿ ಇರ್ಬೋದು, ಒಂದು ಜಾಸ್ತಿ ಇರ್ಬೋದು. ಅದನ್ನು ತಪ್ಪು ತಿಳ್ಕೊಳ್ತೀರಾ. ಈಗ ನಾವು ನೋಡ್ತಾ ಇರೋದು ಮುತುಕಪಲ್ಲಿ ಗ್ರಾಮದಲ್ಲಿರುವ ವಾಸವಿ ಅಮ್ಮನವರ ಆಲಯ. ಇದರ ನಿರ್ಮಾಣ ಆಗಿರುವಂಥದ್ದು 1979. ಇಡೀ ತಾಲೂಕಿನಲ್ಲಿ ಪ್ರಪ್ರಥಮ ಬಾರಿಗೆ ಈ ಒಂದು ಆಲಯ ನಿರ್ಮಾಣ ಆಗಿರುವಂತಹ ಹೇಳುವಂತಹ ಹೆಮ್ಮೆ ಈ ಒಂದು ಗ್ರಾಮಕ್ಕೆ ಸೇರುತ್ತೆ. ನೀವು ಸಹ ಒಮ್ಮೆ ಈ ಒಂದು ಆಲಯಕ್ಕೆ ಭೇಟಿ ಮಾಡಿ ಅಮ್ಮನವರ ದರ್ಶನವನ್ನ ಪಡಿಬೇಕು ಅಂತ ಮನವಿ. ಓಂ ತಚ್ಚೈಯೋರಾವೃಣಿಮಹೇ ಗಾತುಂ ಯಜ್ಞಾಯ ಗಾತುಂ ಯಜ್ಞಪತಯೇ ದೈವೀ ಸ್ವಸ್ತಿರಸ್ತು ನಃ ಸ್ವಸ್ತಿರ್ಮಾನುಷೇಭ್ಯಃ ಊರ್ಧ್ವಂ ಜಿಗಾತು ಭೇಷಜಂ ಶನ್ನೋ ಅಸ್ತು ದ್ವಿಪದೇ ಶಂಚತುಷ್ಪದೇ. ಓಂ ಶಾಂತಿ ಶಾಂತಿ ಶಾಂತಿ. जय जय बोलो वासवी माता के जय जय बोलो वासवी माता की जय 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 कन्याकांबा जय जय वासवांबा कन्याकांबा जय श्री वासवी कन्या परमेश्वरी माता के जय बोलो श्री वासवी कन्या परमेश्वरी माता के. ಎಲ್ದೂರು ಗ್ರಾಮದಲ್ಲಿರುವ ವಾಸವಿ ಆಲಯದಲ್ಲಿ ವಾಸವಿ ಅಮ್ಮನ ದರ್ಶನವನ್ನ ಪಡೆಯುತ್ತಿದ್ದೀವಿ. ಓಂ ನಮೋ ಭಗವತೆ ರುದ್ರಾಯ ಓಂ ನಮೋ ಭಗವತೆ ರುದ್ರಾಯ ಓಂ ಮತಾತ್ಮಾನಂ ಶಿವಾತ್ಮಾನಂ ಶ್ರೀ ರುದ್ರ ರೂಪಂ ಧ್ಯಾಯೇತ್ ಶುದ್ಧ ಸ್ಫಟಿಕ ಸಂಕಾಶಂ ತ್ರಿನೇತ್ರಂ ಪಂಚವಕ್ತ್ರಕಂ ಗಂಗಾಧರಂ ದಶಭುಜಂ ಸರ್ವಾಭರಣ ಪೂಜಿತಂ ನೀಲಗ್ರೀವಂ ಶಶಾಂಕಾಂಕಂ ನಾಗಯಜ್ಞೋಪವೀತಿನಂ ವ್ಯಾಘ್ರಚರ್ಮೋತ್ತರೀಯಂ ಚ ವರೇಣ್ಯಮಭಯಪ್ರದಂ ಕಮಂಡಲ್ವಕ್ಷಸೂತ್ರಾಭ್ಯಾಂ ಅನ್ವಿತಂ ಶೂಲಪಾಣಿನಂ ಜ್ವಲಂತಂ ಪಿಂಗಲಜಟಾಶಿಖಾ ಮಧ್ಯೋದಧಾರಿಣಂ
इंद्रो मे बले स्थितः बलगं हृदयं मयि अहममृते अमृतं ब्रह्मणि पर्जन्यो मे मूर्ध्निस्थितः मूर्धा हृदयं मयि अहममृते ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ವಾಸವಿ ಜಯಂತಿಯನ್ನು ಮಾಡ್ತಾ ಇದ್ವಿ. ಎಲ್ಲ ನಮ್ಮ ಯುವಕರೇ ಸೇರಿಕೊಂಡು ಈ ಸಲ ಸಂಪೂರ್ಣ ಕಾರ್ಯಕ್ರಮವನ್ನು ವಹಿಸ್ಕೊಂಡು ಮಾಡ್ತಾ ಇದ್ವಿ. ಈ ಸಲ ಮತ್ತೆ ವಾಸವಿ ಜಯಂತಿ ದಿವಸ ಸಂಜೆ 4 ಗಂಟೆಯಿಂದ 5 ಗಂಟೆ ಒಳಗೆ ಹೆಲಿಕಾಪ್ಟರ್ ಇಂದ ನಾವು ಪುಷ್ಪಾರ್ಚನೆ ಮಾಡಿಸ್ತಾ ಇದ್ದೀವಿ. ಇದು ಪ್ರಪ್ರಥಮ ಬಾರಿಗೆ ನಮ್ಮ ಕೋಲಾರ ಡಿಸ್ಟಿಕ್ ಅಲ್ಲಿ ಎಲ್ಲೂ ಆಗಿಲ್ಲ. ಶ್ರೀನಿವಾಸಪುರದಲ್ಲಿ ನಾವು ಪ್ರಥಮ ಬಾರಿಗೆ ಇದನ್ನು ಮಾಡ್ತಾ ಇದ್ದೀವಿ. ಆ ಒಂದು ಇದನ್ನ ನೀವೆಲ್ಲರೂ ಬಂದು ಕಣ್ತುಂಬಿ ನೋಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಆಸೆ. ಅದಕ್ಕೆ ನಾವು ಹೇಳ್ತಾ ಈ ಒಂದು ಕಾರ್ಯಕ್ರಮನ ಅದ್ರ ಜೊತೆಗೆ ಬಂದು ನಿಮ್ಮನ್ನೆಲ್ಲ ಆಹ್ವಾನಿಸಿ, ಹಾಗೆ ನಮ್ಮ ಕುಲಬಾಂಧವರು ಹಳ್ಳಿಗಳಲ್ಲಿ ಯಾವ ತರ ಇರ್ತಾರೆ, ಅಲ್ಲಿ ನಮ್ಮ ದೇವಾಲಯಗಳು ಯಾವ ತರ ನಡೀತಾ ಇದ್ದಾವೆ, ಅದಕ್ಕೆ ಏನು ತೊಂದರೆಗಳಿದ್ದಾವೆ, ನಮ್ಮ ಜನಗಳು ಯಾಕೆ ಮುಂದೆ ಬರ್ತಾ ಇಲ್ಲ ಅನ್ನೋದನ್ನೆಲ್ಲ ತಿಳ್ಕೊಂಡು ನಾವೇ ಖುದ್ದಾಗಿ ಹೋಗಿ ನೋಡಿದ್ರೆ ಸ್ವಲ್ಪ ಗಮನಕ್ಕೆ ಬರುತ್ತೆ ಅನ್ನೋದನ್ನ ನಾವು ಒಂದು ಉದ್ದೇಶ ಇಟ್ಕೊಂಡು ನಮ್ಮ ಎಲ್ಲಾ ಕುಲಬಾಂಧವ್ರನ್ನ ಮೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ಸಹ ಈ ಕಾರ್ಯಕ್ರಮದ ಒಂದು ಅಂಗವಾಗಿ ನಾವೆಲ್ಲಾ ಕಡೆ ಹಳ್ಳಿಗಳಲ್ಲಿ ವಿಸಿಟ್ ಮಾಡಿ ಎಲ್ಲ ನೋಡ್ಕೊಂಡು ಬಂದ್ವಿ. ಅದನ್ನ ಮುಂದೆ ನಾವು ನಮ್ಮ ತಾಲೂಕಿನ ಅಧ್ಯಕ್ಷರು ಹಾಗೂ ನಮ್ಮ EC ಮೆಂಬರ್ ಆದಂತ ಇವರು ಅಮರಣ್ಣ ಅವ್ರ ಜೊತೆಲಿ ಎಲ್ಲ ಕೂತ್ಕೊಂಡು ಮುಂದೆ ಚರ್ಚಿಸಿ ಯಾವ ತರ ಮಾಡೋಣ. ಈಗ ನಾವು ಎದುರೂರು ಗ್ರಾಮಕ್ಕೆ ಬಂದಿದ್ದೀವಿ. ಎದುರೂರು ಗ್ರಾಮದಲ್ಲಿ ಆರ್ಯವೈಶ್ಯ ಕುಲಕ್ಕೆ ಸೇರಿದ ಮಾತೆಯರು ವಾಸವಿ ಮಾತೆಗೆ ಪೂಜೆಯನ್ನು ಮಾಡುತ್ತಿರುವಂಥದ್ದು. ಹಾಗೆ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಕುಲ ಬಾಂಧವರವರು ಸೇರಿ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೀವಿ. ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಕೊನೆಗೆ ಶ್ರೀನಿವಾಸಪುರಕ್ಕೆ ಹಿಂದಿರುಗಿದ್ವಿ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಅದ್ಧೂರಿಯಾಗಿ ನಡೆಯಿತು ಅಂತ ನನ್ನ ಭಾವನೆ. ಈ ಒಂದು ವಿಡಿಯೋ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಂಥ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ನೀಡಿ.